ಹಲೋ ಹಲೋ ನವ್ಯ ಚೆನ್ನಾಗಿದೀಯಾ? ಹ್ಞೂ ಚೆನ್ನಾಗಿವ್ನಿ ಅತ್ತೆ ನೀವು? ಹ್ಞೂ ಚೆನ್ನಾಗಿನಿ ಕಣವ. ಮಾವ ಚೆನ್ನಾಗಿದ್ದದ? ಹ್ಞೂ ನಿಮ್ಮ ಮಾವನು ಚೆನ್ನಾಗದೆ ಕಣವ. ಹೊಲ್ತಕ್ಕೆ ಹೋದ್ರು ಹೊಲ್ತಕ್ಕೆ ಹೋಯ್ತಾ? ಸರಿ ಹೆಂಗಿದ್ದದತ್ತ ಈಗ ಮಾವ? ಪರವಾಗಿಲ್ವಾ? ಹ್ಞೂ ಪರವಾಗಿಲ್ಲ ಕಣವ, ಈಗ ಏನಿಲ್ಲ ಚೆನ್ನಾಗದೆ. ಮಾತಾಡ್ತಿಲ್ಲ ಅವ್ಕೊಟ್ಟೆ ಹೋಯ್ತೇನೆ ತಿರುಗು ನೋಡ್ತಿಲ್ಲ ಮನೆದೀಗ. ಹ್ಞೂ ಚೆನ್ನಾಗದೆ ಅತ್ತೆ. ಮಾವ ನಿಮಗೆ ಮೋಸ ಮಾಡ್ಬಿಡ್ತಿದ್ದ, ನೀವು ಸುಮ್ಮನೆ ಯಾಕೆ ಇಲ್ದೋಗ ಕಲ್ಪನೆ ಮಾಡ್ಕೊಂಡಿರಿ. ಮಾವನ ಬುದ್ಧಿ ಹಂಗಿಲ್ಲ ಕತೆ, ಸುಮ್ಮನಿರಿ ನೀವು. ಪಾಪ ತುಂಬ ಒಳ್ಳೆಯವರು ಕರ ಅವರು. ನನಗೊಂದು ಏನು ಗೊತ್ತಾಯ್ತಿಲ್ಲ ಕಣ್ಣವೇ, ನಾನು ನಿಜವಾಗ್ಲೂ ಒಳ್ಳೆಯರೋ ಕೆಟ್ಟರೋ ಏನು ಗೊತ್ತಾಯ್ತಿಲ್ಲ. ಅವ್ರೂ ಆಯ್ತಲ್ಲ ನನಗೆ ನಿಜವಾಗ್ಲೂ ಯಾವ ಥರ ಆಯ್ತದೆ ಗೊತ್ತಾ. ಈಗ ಆಯಿತು ಸುಮ್ಮನಿರೋದೆ ಆಯಿತು, ಈಗ ತಲೆಗೆಡ್ಸ್ಕೊಬಿಡಿ. ಈಗ ಏನಂತೂ ಏನಿಲ್ಲ ಅದೇ ಅವ್ರದ್ದು ಮನೆದಕ್ಕೆ ಹೋಯ್ತಿಲ್ಲ ಏನಿಲ್ಲ. ಹಂಗೆ ಊಟ ಗೀಟ ಮಾಡ್ಕೊಳ್ಳೋದು ಹೊಲ್ತಕ್ಕೆ ಹೋಗೋದು ಕಾಲ ಕಳೀತಾವ್ರೆ, ಎಲ್ಲೂ ಹೋಯ್ತಾಯಿಲ್ಲ ಒಟ್ಟಿಗೆ. ಹೆಂಗೋ ಸದ್ಯಕ್ಕೆ ಬಿಡವ, ನೀನು ಬುದ್ಧಿ ಹೇಳಿದ್ಕೂ ಒಂದು ಸಾರ್ಥಕ ಆಯಿತು. ಎಲ್ಲಿ ತಿರ್ಗವ ಹಂಗೆ ಚೆಂಗ ಬುದ್ಧಿ ಕಲ್ತ್ಕೊಬಿಟ್ಟನಪ್ಪ. ನಂಗೆ ಹೊಸಿ ಎದ್ರಕ್ಕಾಗಿತ್ತಿಲ್ಲ ನನಗೆ, ಆ ಪಾಟಿ ಎದ್ರಕ್ಕಾಗೋಗಿತ್ತು. ಈಗ ಹೆಂಗೋ ಸರಿ ಆಯಿತು ಬಿಡು, ಚೆನ್ನಾಗಿ ಅವ್ರೆ ಕತೆ. ಹೆಂಗೋ ಬಿಡತ್ತೆ, ಅದನ್ನ ತಾನೇ ಬೇಕಾಗಿರೋದು. ನಿಜವಾಗ್ಲೂ ಚೆನ್ನಾಗಿರೋದನ್ನ ನಾನು ಕೇಳ್ಕೊಳ್ಳೋದು. ಹೆಂಗೋ ಚೆನ್ನಾಗಿರಿ. ಆಮೇಲೆ ಸುಮ್ಮನೆ ನೀವು ಅನುಮಾನ ಪಡಕ್ಕೆ ಹೋಗ್ಬೇಡಿ ಕರತೆ. ತಪ್ಪು ಮಾಡಬೇಕು ಅಂದರೆ ಎಲ್ಲರೂ ತಪ್ಪು ಮಾಡ್ಬೋದು. ಏನು ನಿಮ್ಮ ಮುನ್ಗಡ್ಲೆ ತಪ್ಪು ಮಾಡ್ಬೇಕಾ? ಈಗ ಎಲ್ಲರೂ ಕರ್ಸ್ಕೊಂಡು ಹೋಯ್ತದಪ್ಪ, ಅದು ತರಬೇಕು ಇದು ತರಬೇಕು ಅಂತ. ಗಂಡಸ್ರುಗಳ ಹಿಡ್ದು ಕಟ್ಟಕ್ಕಾಗತ್ತ? ಹಾಂ ಹೇಳಿ. ಅಯ್ಯೋ ಅದೇ ಕಣ್ಮಗ, ಅದೇ ನನಗೆ ಅವ್ರಿವ್ರು ತಲೆ ತಿನ್ಬಿಟ್ರು ಸುಮ್ಕಿರು, ತಲೆಗೆಡ್ಸ್ಬಿಟ್ರು ಕಣ್ಮಗ. ನಿನ್ನ ಗಂಡ ಹಂಗೆ ನಿನ್ನ ಗಂಡ ಹಿಂಗೆ ಅಂತ ಅದೊಂದಕ್ಕೆ ಬೇಜಾರಾಯಿತು. ಅಯ್ಯತ್ತೆ ಹೇಳ್ತಾರೆ ಸಾವಿರವ ಹೇಳೋರು, ಅವ್ರು ಮಾತು ಕೇಳಂತಾರೆ. ಯಾರು ಹೇಳು? ಯಾಕೆ ಕೇಳಬೇಕು? ಅವ್ರು ಮಾತುಕೊಳ್ಳೇನೆ ಹಂಗೆ ಕೇಳಕ್ಕೆ ಹೋಗ್ಬಿಡ್ದು ಕರತೆ. ಅವ್ರು ಹಾಳು ಮಾಡಬೇಕು ಸಂಸಾರಗಳು ಅಂತಲೇ ಆಡ್ತಾರೆ. ನಿಜ ಕಣ್ಮಗ, ಚಾಡಿ ಮಾತುಕೊಳ್ಳೆ ಯಾವು ಚಾಡಿ ತುಂಬಿಡ್ತಾರೆ. ಸರಿ ಕಣತೆ ಆಯಿತು. ಇನ್ನೇನು ಊಟ ನಾಷ್ಟ ಆಯಿತು ಕಣವ? ನಾಷ್ಟನೂ ಆಯಿತು. ಈಗ ಊಟ ಮಾಡ್ಬಿಟ್ಟು ಕುಂತಿದೆ. ಅದಕ್ಕೆ ಫೋನ್ ಮಾಡಿದೆ. ಇದು ಅಮ್ಮನ ಕರ್ಕ ಬವ್ವ ಇಲ್ಲೇ ಇರ್ರಿ. ಇಲ್ಲ ಕಚ್ಚು ಬಿಡ್ರತೆ ಯಾರಿಗೇನು ಮಾಡೋಕ್ಕೆ. ವ್ಯಾ ಬಾಯ್ಗ ನೀನು ಬಾ, 4 ದಿವಸ ಕಾಲ ತಪ್ಪಂಗೆ ಜಾಗ ತಪ್ಪಂಗೆ ಇರ್ತದೆ. ಕರ್ಕ ಬಾ ನೀನು. ನಮ್ಮನೆ ಕರ್ಕ ಬಂದ್ರೇನು ಬೇಡ ಅಂತ ಹೇಳಿದಾರು? ಯಾರು ಬೇಡ ಅಂತಿದ್ದಾರು? ಇಲ್ಲಕ್ಕ ಸುಮ್ಕಿರ, ಅಮ್ಮ ಬರೋಕ್ಕಿಲ್ಲ ಕಣ, ಹೇಳಿದ್ರು ಬರೋಕ್ಕಿಲ್ಲ. ಸುಮ್ಮನೆ ಯಾಕೆ? ಅಲ್ಲೇ ಅಜ್ಜಿನೇ ಹೊಸಿ ಫೋನ್ ಮಾಡಲಿಲ್ಲ, ಅದಕ್ಕೆ ಅಲ್ಲಿ ಹೋಗಿದ್ರಿ. ಬನ್ನಿ ಪಾಪ ಬಾಬಾ ಕರ್ಕ ಬಂದ್ಬಿಡು, ಇಲ್ಲೇ ಬಿಟ್ಬಿಡು ಅಂತ ಎಲ್ಲ ಅಂದರು. ನಾನು ಬೇಡ ಅನ್ಕೊಂಡು ಇಸ್ಕೊಂಡಿನಿ ಕತೆ. ಅಲ್ಲೂ ಕಳ್ಸೋ ಸಿಕ್ಕಿಲ್ಲ. ನಮ್ಮನೆ ಕರ್ಕ ಬಾ, 4 ದಿವಸ ಇರಲಿ, ಜಾಗ ತಪ್ಪಂಗೆ ಆಯ್ತದೆ. ಇಲ್ಲ ಕತೆ ಸುಮ್ಮನಿರಿ, ಬೇಡಕನ ಏನು ನಾಚಿಕೆ ಐತೆ, ಬೇಡಕತೆ. ಸುಮ್ಮನಿರತ್ತೆ ನೋಡೋದ ಬತ್ತೀವಂತೆ. ಬಾ ಕೊಡು ನಿಮ್ಮ ಅಮ್ಮನಿಗೆ, ಕೊಡು ಮಗ ಮಾತಾಡ್ತೀನಿ. ಕೊಡ್ತೀನಿ ತಡೀರಿ. ಅಮ್ಮ ವಾರ್ತೆ ಫೋನ್ ಮಾತಾಡತ್ತಂತೆ, ತಗೋ. ಕೊಡವ ಆಯ್ತು. ಹಲೋ ಅಲೋ ಅಕ್ಕ, ಚೆನ್ನಾಗಿದ್ದೀರಾ? ಅಕ್ಕ ನೀವು? ನಾವು ಚೆನ್ನಾಗಿವಿ ಅಕ್ಕ. ಅಕ್ಕ ಬನ್ನಿ ಊರಿಗೆ. ಅಯ್ಯೋ ಈಗ ಯಾಕೆ ಬಿಡಿ ಅಕ್ಕ, ಬೇಡಕತ್ತೆ ಬೇಡಕನ್ ಬಿಡಿ. ಅಯ್ಯೋ ನೋಡಿ ಅಕ್ಕ, ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ತುಂಬ ಬೇಜಾರು ಮಾಡಿ ನನಗೆ ಗೊತ್ತು. ಪ್ಲೀಸ್ ಕನಕ, ಬೇಜಾರು ಮಾಡ್ಕೋಬೇಡಿ ನೀವು. ಅಕ್ಕ ಯಾಕೆ ಬೇಜಾರು ಮಾಡ್ಕೊಳ್ಳವ? ಎಂತ ಬೇಜಾರು ಇಲ್ಲ ಏನೂ ಇಲ್ಲ ಕಣ್, ಸುಮ್ಕಿರಕ್ಕ. ಅಯ್ಯ ಇಲ್ಲ ಬನ್ನಿ ಅಕ್ಕ, ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಒಂದು 4 ದಿವಸ ಇದ್ಬಿಟ್ಟು ಹೋಗಿವ್ರಂತೆ. ಬರ್ತೀನಿ ಬಿಡಕ್ಕ. ಏನು ಬರ್ನೇಬೇಕು ಹೋಗ್ಬೇಕು ಅನ್ನೋದು ಏನಿರೋದಕ್ಕ, ಏನು ಒಂದು ಪ್ರೀತಿ ವಿಶ್ವಾಸ ಕನಕ. ಅಕ್ಕ ನಾನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನನ್ನ ಮಗಳು ತುಂಬ ಒಳ್ಳೆಯವಳು, ಚೆನ್ನಾಗಿ ನೋಡ್ಕೊಳ್ಳಿ ನೀವು. ನಿಮಗೆ ಅವಳೇ ಆಗಬೇಕು, ಅವಳಿಗೆ ನೀವೇ ಆಗಬೇಕು ಅಕ್ಕ. ಮಧ್ಯದಲ್ಲಿ ಅವ್ರು ಹೇಳ್ತಾರೆ ಅಂತವ ಅವ್ರು ಮಾತುಗಳು ಕಟ್ಕೊಂಡು ನಿಮ್ಮನೆ ಸಂಸಾರ ಹಾಳು ಮಾಡ್ಕೋಬೇಡಿ ಕನಕ. ನಿಜ ಕನಕ, ನಿಜವಾಗ್ಲೂ ನಿಮ್ಮ ಮಾತು ನಿಜ. ಅವ್ರಿವ್ರು ಮಾತು ಕಟ್ಕೊಂಡು ನನ್ನ ಸೊಸೆ ಎಂತೇಳು ಅನ್ನೋದು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಚಿಂದಂಥ ಸೊಸೆ ನನ್ನ ಸೊಸೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಕನಕ. ನಂಗೆ ನಿಜವಾಗ್ಲೂ ಅದೇ ಬೇಜಾರಾಯ್ತದೆ. ಇವತ್ತು ನನ್ನ ಗಂಡ ಈ ವಯಸ್ಸಲ್ಲಿ ಅದ್ಗೆಟ್ ಕುಂತಿದ್ದ, ಅವನ್ನ ಒಂದು ದಾರಿಗೆ ತಂದ್ಲು. ಹಿಂಗೆಲ್ಲ ಕಣ್ಣ ಹಂಗೆ ಅನ್ಕೊಂಡು ಒಂದು ತಿಳುವಳಿಕೆ ಹೇಳಿ ಇವತ್ತು ನಮ್ಮ ಸಂಸಾರ ಸರಿ ಮಾಡೋಳೆ. ನಾನು ಅವಳ ಸಂಸಾರನೇ ಹಾಳು ಮಾಡೋಕ್ಕೆ ನೋಡಿದೆ. ಈಗ ನನ್ನ ಸೊಸೆ ನನ್ನ ಸಂಸಾರ ಸರಿ ಮಾಡೋದಲ್ಲ. ನಿಜವಾಗ್ಲೂ ಆ ಋಣವ ತೀರ್ಸಕ್ಕೆ ಆಯ್ಕಿಲ್ಲ ಕನಕ. ಅವ್ರು ಮಾಡಿದ ಸಹಾಯವ ನಾನು ಸಹಾಯಗಂಟು ಮರೆಯಂಗಿಲ್ಲ. ಇವ್ರು ಎಲ್ಲಿ ಅದ್ಗೆಟ್ಟು ಹೋಗ್ಬಿಟ್ಟಾರು, ತಿರ್ಗಾವಳಿನ ಗುಟ್ಟು ಹೋಗ್ಬಿಟ್ಟಾರು ಅಂದ್ಬಿಟ್ಟು ಎಷ್ಟು ಬೇಜಾರಾಗಿತ್ತು ಗೊತ್ತಕ್ಕ. ಅಯ್ಯೋ ಅಕ್ಕ ಸುಮ್ಕಿರಿ, ಅಣ್ಣ ಬುದ್ಧಿ ಕಲ್ತಿಲ್ಲ ಕತೆ. ಏನೋ ಮಾತಾಡ್ಸವ್ರೆ, ನೀವು ತಪ್ಪು ತಿಳ್ಕೊಬೇಡಿ ಅಕ್ಕ. ಅವೆಲ್ಲ ಸಂಸಾರದಲ್ಲಿ ಇದ್ದಿದೆಯಾ? ಹಂಗೆ ಆಡ್ಕೊಂಡು ನೋಡಿ ನಮ್ಮ ಸಂಸಾರ ನಾವು ಹೆಂಗೆ ಹಾಳು ಮಾಡ್ಕೊಂಡು ಇವತ್ತು ಸಾಯಂಗಿಲ್ಲ, ಬದುಕಂಗಿಲ್ಲ, ಮಾತಾಡಂಗಿಲ್ಲ, ಬಿಡಂಗಿಲ್ಲ ಅನ್ನೋ ಪರಿಸ್ಥಿತಿಲಿ ಮಾಡ್ಕೊಂಡು ಅಕ್ಕ. ಇವತ್ತು ಆಡಬಾರ್ದವ್ರ ಕೈಲೆಲ್ಲ ಆಡಿಸ್ಕೊಂಡು ಮಾತಾಡ್ಸ್ಕೊಂಡು ಬೈಸ್ಕೊಂಡು ಯಾವ್ಯಾವ ಥರ ಮಾತಾಡ್ತಾರೆ ನಿಮಗೆ ಗೊತ್ತು ಅಕ್ಕ. ಏನೋ ಸಂಸಾರ ಯಾವತ್ತೂ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡ್ದು ಕಣಕ್ಕ. ಇರೋ ಸಂಸಾರ ಉಳಿಸ್ಕೊಂಡು ಹೋಗೋದು ಕಲಿಬೇಕು ಹೊರ್ತು ಹಾಳು ಮಾಡ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಸರಿ ಆಯ್ಕಿಲ್ಲ. ಏನಿಲ್ಲ ಕಣ, ಸುಮ್ಕಿರಕ್ಕ. ಅಣ್ಣ ಒಳ್ಳೆ ಬುದ್ಧಿ ಕಲ್ತದೆ ಕಣ, ಸುಮ್ಕಿರಿ, ತಲೆಗೆಡ್ಸ್ಕೊಬೇಡಿ. ಏನೋ ಅಯ್ಯೋ ನನಗೋಸ್ಕರ ಮದುವೆ ಆಗ್ದಾನೆ ಅವಳಲ್ಲ ಅಂತ ಏನೋ ಒಂಚು ಕಣ್ಣಿ ಕಂಡಿದ್ದು ಮಾತಾಡ್ಸಿದ್ರು ಏನೋ. ನೀವೇ ಜಾಸ್ತಿ ಇದು ಮಾಡಬೇಡಿ ಅಕ್ಕ. ಅವ್ರನ್ನ ಅತಿಯಾಗಿ ಇಡ್ತದಲ್ಲಿ ಇಟ್ಕೊಳಕ್ಕೆ ಹೋದ್ರೂ ಅವ್ರಿಗೆ ಅದು ತುಂಬ ತೊಂದರೆನೇ ಯಾಕ. ಈ ನಂಬಿಕೆ ಇರ್ಬೇಕಾರಕ್ಕ, ಏನೇ ಆದ್ರೂ ಒಬ್ಬರ ಮೇಲೆ ಒಬ್ರು ನಂಬಿಕೆ ಇರಬೇಕು. ನಂಬಿಕೆ ಕಳ್ಕೊಂಡ್ರೆ ಈಗ ನಮ್ಮ ಜೀವನ ನೋಡಿ ಹೆಂಗಾಯ್ತು ಅಂತ ಹಂಗೆ ಆಯ್ತದೆ. ನಿಮ್ಮ ಜೀವನಾಗ ಆಗೋದು ಬೇಡಕ್ಕ. ಪಾಪ ಚೆನ್ನಾಗಿರಿ ನೀವು. ಅಯ್ಯೋ ಇವಳು ಪಾಪ ನಮ್ಮ ನೋವೇನು ಬೇಜಾರು ಮಾಡ್ಕೊತಿದ್ಲು. ಯಾರಿಗೆ ತಾನೇ ಈ ಥರ ಆದರೆ ಯಾರಿಗೂ ಬೇಜಾರಾಕಿಲ್ಲ. ಈಗ ಮಾವ ಅವ್ರು ಕೊಟ್ಟು ಮಾತಾಡೋದು ನೋಡ್ತಾ ಅತ್ತೆಗೆ ಹೆಂಗೆ ಮನ್ಸಿಗೆ ಸಮಾಧಾನ ಆದದು ಅಂತ ಇವಳು ಬೇಜಾರು ಮಾಡ್ಕೊತಿದ್ಲು ಕಣವ. ನಿಮ್ಮ ಸೊಸೆನೂ ಆ ಪಾಟಿಗೆ ಬೇಜಾರು ಮಾಡ್ಕೊತಿದ್ಲು. ಆಯಿತು ಅಕ್ಕ, ಸಿಕ್ಕಿಲ್ಲ ಸುಮ್ಮನಿರಿ. ಅಯ್ಯೋ ಏನು ಅಕ್ಕ, ದೇವ್ರದಾಯ್ತಿಂದವ ನಾನು ಸೊಸೆಯಿಂದ ಇವತ್ತು ನನ್ನ ಗಂಡನ ಮನಸ್ಸು ಬದಲಾಯ್ತಲ್ಲ, ಅಷ್ಟೇ ಸಾಕು ಕನಕ. ಅದೊಂದೇ ನಾವು ಕೇಳ್ಕೊಳ್ಳೋದು ಕನಕ. ಆಯಿತು ಅಕ್ಕ, ಅಣ್ಣನೇನು ಇದೆಲ್ಲ ಅರ್ಥ ಮಾಡ್ಕೊತಾರೆ ಅವ್ರೂ. ಸುಮ್ಮನಿರಿ ಆಯಿತು. ಅದಕ್ಕೆ ಅಕ್ಕ ಬಂದಿರೋ ಆಗೋದು ನೀವೇ ಬಂದಿರೋ 4 ದಿವಸ ಇರ್ಬೋದಾಗಿತ್ತಲ್ಲಕ್ಕ. ನಿಜವಾಗ್ಲೂ ನಮಗೂ ಬೇಜಾರಾಯ್ತಿತ್ತು ಅಕ್ಕ. ಬೇಜಾರು ತಿಳ್ಕೊಬೇಡಿ. ನೋಡಿ ಯಾರು ಏನಂದರು, ಯಾಕೆ ನೀವು ಹಂಗೆ ಮನ್ಸಿಗೆ ಸಂಕೋಚ ಪಟ್ಕೊಂಡಿರಕ್ಕ. ಬರ್ರಕ್ಕ, ಬನ್ನಿ ಒಂದು 4 ದಿವಸ ಇದ್ಬಿಟ್ಟು ಹೊಂಟೋಗಿರಿ. ಬನ್ರಕ್ಕ,
ನಾಲ್ಕು ದಿವಸ ಇದ್ಬಿಟ್ಟು ಹೋಗಿ ಮೈಸೂರಲ್ಲಿ ಇರಿರಂತೆ. ಅವ್ನು ಸರತೇನು ಫೋನ್ ಮಾಡ್ತಾನೆ ನನಗೆ ಅಡುಗೆ ಮಾಡ್ಕೊಳಕ್ಕೆ ಆಯ್ಕಿಲ್ಲ ಹಂಗೆ ಹಿಂಗೆ ಅಂತ. ನನಗೆ ನಾಚಿಕೆ ಆಯ್ತದೆ ಕಣಕ. ಹೆಂಗೆ ನಾನು ಮಕ ತೋರ್ಸೋನೆ ನನ್ನ ಮಗನಿಗೆ ಏನಾಗ ಆಗ್ಬಿಟ್ಟದ ನನಗೆ. ಬೇಜಾರು ಮಾಡ್ಕೊತಾವನೆ. ಇಲ್ಲಿ ಇದ್ಬಿಟ್ಟು 4 ದಿವಸ ಮೈಸೂರಿಗೆ ಹೋಗಿ ಅಲ್ಲಿ ಇರಿರಂತೆ ಯಾಕ ನಾನೇನಲ್ಲ ಅವರೇ ಇಲ್ಲಿ ಅವ್ರೆ ಅಂತ ಅನ್ಕೊಳಕ್ಕಿಲ್ಲಕ್ಕ. ಹಂಗೆ ಅಂದ್ಕೊಂಡು ನಾನು ನಿಮ್ಗೆ ಮಾತಾಡಿ ನಾನು ಅನ್ಬೋಸಿರೋ ಸಾಕು. ನನ್ನ ದೇವ್ರು ಆಣೆವಾಕ ಇದೇ ಮಾತು. ನಾನೇನು ಮಾತಾಡಕ್ಕಿಲ್ಲಕ್ಕ. ನಾನೇನು ಮಾತಾಡಕ್ಕಿಲ್ಲಕತ್ತೆ. ಬರ್ರಕ್ಕ ಬನ್ನಿ 4 ದಿವಸ ಇದ್ಬಿಟ್ಟು ಹೋಗಿವ್ರಂತೆ. ಅಯ್ಯೋ ನೋಡ್ತೀನಿ ಅಕ್ಕ, ನೋಡ್ತೀನಿ ಬಿಡಿ ಪಾಪ ಇಷ್ಟೊಂದು ಹಿಂಸೆ ಮಾಡ್ತಾಯಿದ್ದೀರಿ. ನೋಡ್ತೀನಿ ಬಿಡಕ್ಕ. ಆಯಿತು ನೋವೇನ್ಗೆ ಹೇಳ್ತೀನಿ. ಆಯಿತು ಹೋಗೋದಾದ್ರೆ ಬರ್ತೀನಿ ಬಿಡಿ. ಕೊಡಿ ನೋವೇನು ಕೊಡಿ ಅವ್ರು ಹೇಳ್ತೀನಿ ಅಕ್ಕ. ನೋವೇನು ಕೊಡಿ. ಹಲೋ ನವ್ಯ ಅವ ಕರ್ಕಬ ಅಮ್ಮ ಬರ್ತೀನಿ ಅಂತು. ಕರ್ಕಬ 4 ದಿವಸ ಇರಲಿ. ಒಂದೇ ತಾವಿದ್ರೆ ಅವ್ರಿಗೊಂಥರ ಆಯ್ತದೆ. ಜಾಗ ಬದಲಾವಣೆ ಆದರೆ ಮನಸ್ಸು ಬದಲಾವಣೆ ಆಯ್ತದೆ. ನೀನು ಕರ್ಕಬೇಗ ಇಲ್ಲಿ ಒಂದು 4 ದಿವಸ ಇದ್ಬಿಟ್ಟು ಆಮೇಲೆ ಬೇಕಾದ್ರೆ ಮೈಸೂರಿಗೆ ಹೋಗುವೆ. ಏನು ಸರತ್ತು ಫೋನ್ ಮೇಲೆ ಫೋನ್ ಮಾಡ್ತಾ ಕುಂತಾನೆ ಕಣವ. ಇನ್ನು ನನ್ನ ಮೇಲೆ ಕೋಪ ಮಾಡ್ಕೊತಾನೆ. ನಮ್ಮ ಅಮ್ಮನಿಂದ ಓದ್ಲು ಅಂತವ. ಸರಿ ಬಿಡಿಯತ್ತೆ ಆಯಿತು. ನೋಡ್ತೀನಿ ಅಮ್ಮ ಬರ್ತೀನಿ ಅಂತ. ಬಾ ಅಮ್ಮ ಬರ್ತೀನಿ ಅಂತ ಕತೆ ಕರ್ಕಬವ್ವ. ಸರಿ ಅತ್ತೆ ಆಯ್ತು ಕರ್ಕೊಬತ್ತೀನಿ ಬಿಡಿಯತ್ತೆ. ಕರ್ಕಬ ಮಗ. ಅಯ್ಯೋ ಮನ್ಸಲ್ಲಿ ಹುಡಿಕಬೇಡ ಏನುವೆ ನನಗೆ ಒಂಥರ ಬೇಜಾರಾಯ್ತದೆ ಕಣ್ಮಗ. ನಾನು ಆಳಗಾರ ಹೇಳಿ ನಾನು ಯಾಕಿಂಗೆ ಅದೇ ಯಾಕಿಂಗೆ ಒಂಥರ ಹೊಸಿ ಬೇಜಾರಾಯ್ಕಿಲ್ಲ. ನನ್ನಿಂದ ಪಾಪ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ. ಅವ್ರು ನೋವು ಮಾಡ್ಕೊಂಡ್ರಲ್ಲ ಮನ್ಸಿಗೆ ಅಂತವ. ನಿಜವಾಗ್ಲೂ ಹೊಸಿ ಬೇಜಾರಾಯ್ಕಿಲ್ಲ ಕಣ್ಮಗ. ಬೇಜಾರು ಮಾಡ್ಕೊಬೇಡ ಕಣ್ಮಗ. ಯಾವುದು ಮನ್ಸಲ್ಲಿ ಇಟ್ಕೊಬೇಡ ಆಯ್ತಾ ಬವ್ವ. ಸರಿ ಬಿಡಿಯತ್ತೆ. ನಾನು ನಿಜವಾಗ್ಲೂ ಯಾವುದು ಮನ್ಸಲ್ಲಿ ಇಟ್ಕೊಂಡಿಲ್ಲಕಂತೆ ಬಿಡಿ. ನೀವಾಗ ಬೇಜಾರು ಮಾಡ್ಕೊಂಡಿರಿ ಬಿಡಿ. ಸರಿ ಕಣವ ಆಯಿತು. ಎಷ್ಟೊತ್ತಿಗೆ ಬಂದಿರಿ ನೋಡೋದತ್ತೆ. ಇವತ್ತು ಹಾಸ್ಪಿಟ್ಲಲ್ಲಿ ಅಮ್ಮ ಚೆಕಪ್ ಅದೇ ನೋಡೋದ ಬಿಡಿ. ಚೆಕಪ್ ಮುಗಿಸ್ಕೊಂಡು ಬಂದರೆ ಅಲ್ಲಿಗೆ ಬರ್ತೀವಂತೆ. ಚೆಕಪ್ ಮಾಡಿಸ್ಕೊಂಡು ಹಿಂಗೆ ಬಂದ್ಬಿಡಿ ಮತ್ತೆ. ಹಿಂಗೆ ಬಂದ್ಬಿಡ್ರವ. ಸರಿ ಅತ್ತೆ ಆಯ್ತು. ಊಟ ಆಯ್ತು ಕಣವ. ಊಟ ಮಾಡ್ಕೊಂಡು ಮಾವು ಅಲ್ತಕೋಯ್ತು. ನೀವಾ ಸುದ್ದಿ ಎತ್ಬೇಡಿ ಕಣತೆ. ನನ್ನ ದೇವ್ರ ಹಣೆಗೂ ನಾನು ಏನು ಮಾತಾಡಿಲ್ಲ ಕಣವ. ನೀನು ಹೇಳ್ಬಿಟ್ಟು ಹೋದ್ಮೇಲೆ ನಾನು ಏನು ಮಾತಾಡಕ್ಕೆ ಹೋಗಿಲ್ಲ. ಸರಿ ಬಿಡಿಯತ್ತೆ ಆಯ್ತು. ನನ್ನಿಂದ ಯಾಕೆ ಅನ್ಸ್ಕೋಬೇಕು ಅಂದ್ಬಿಟ್ಟು ನಾನು ಏನು ಮಾತಾಡಿಲ್ಲ ಕಣ್ಮಗ. ನಿನ್ನ ಮಾತು ಮರ್ವದಿ ಕೊಟ್ಟು ನಾನು ಹಂಗೆ ಅವರು ಏನು ಹಂಗೆ ಮಾತಾಡಿರೋದು ಕಾಣೆ. ಅಷ್ಟಿದ್ರೆ ಸಾಕಣವ. ನನಗೆ ಏನು ಬೇಕು. ಆಯಿತು ಮಗ ತಲೆಗೆಡ್ಸ್ಕೊಬೇಡ. ಬಾಯಿಲೊಂದು 4 ದಿವಸ ಇದ್ಬಿಟ್ಟು ತಿರ್ಗಾ ಮೈಸೂರಿಗೆ ಹೋಗಿವ್ರಿ. ಸರತ್ತು ಒಬ್ಬನೇ ಅವನೇ ಬೇಜಾರು ಮಾಡ್ಕೊತಾನೆ. ಬರ್ರವ. ಸರಿ ಅತ್ತೆ ಆಯಿತು. ಸರಿ ಕಣಪ್ಪ ಆಯಿತು ಇಡ್ತೀನಿ. ಆಯ್ತು ಅತ್ತೆ ಇಡಿ. ಯಾಕೆ ಪೂರ ಮಾತಾಡ್ತಿದೆ? ಇಲ್ಲ ಇವಳ ನವ್ಯನ ಜೊತೆ ಅಮ್ಮನ ಜೊತೆ ಎಲ್ಲ ಮಾತಾಡ್ಬೇಕನ್ರಿ. ಅದೇ ಸರತ್ತು ಒಬ್ಬನೇ ಅಡುಗೆ ಮಾಡ್ಕೋಬೇಕು ನಾನೇ ಮಾಡ್ಕೋಬೇಕು ಅಂತ ಏನು ಗಿಂಜಾಡ್ತಿದ್ದ. ಅದಕ್ಕೆ ಬಾಯಿಲ್ಗೆ ಒಂದು 4 ದಿವಸ ಇದ್ಬಿಟ್ಟು ಆಮೇಲೆ ಮೈಸೂರಿಗೆ ಹೋಗಿವ್ರಿ ಅಂತ ಅಂದೆ. ಹೆಂಗೋ ಮೈಸೂರಲ್ಲಿ ಇದ್ರತಾನೆ ಅವ್ರನ್ನ ಹೋಗಿ ಮಾಡ್ಬಿಟ್ಟು ಈಗ ತಿರ್ಗಾ ಹಿಂಗೆ ನಾಟ್ಕಾಡ್ತಿದ್ಯಾ? ಅಯ್ಯೋ ಸುಮ್ಮನಿರ್ರಿ ಆಯಿತು. ಇನ್ನೇನು ಮಾಡೋಕ್ಕದದು ನಡೆಯ ಮನಸ್ಸು ಹಿಡ್ದಾನಿದ್ದಾನ. ನಿಜವಾಗ್ಲೂ ನಾನು ಏನೇನೋ ತಪ್ಪು ತಿಳ್ಕೊಬಿಟ್ಟಿದ್ದೆ. ಬೇಜಾರಾಯ್ತಿದ್ದೆ ನಿಜವಾಗ್ಲೂ ಹೊಸಿ ಬೇಜಾರಾಯ್ತಿಲ್ಲ ನನಗೆ. ನಿನ್ಗೆ ಇನ್ನೇನು ಗೊತ್ತು ತಪ್ಪು ತಿಳ್ಕೊಳತ್ತಾನೆ. ಈಗ ನಾನು ಯಾರು ಸುದ್ದಿಗಾರ ಹೋಯ್ತಿದ್ದಾನೆ. ಈಗ ಹೆಂಗಿದ್ದಿ ಹಂಗಿರು. ಇವ್ರ ಕುಟೆ ಅವ್ರ ಸುದ್ದಿ ಮಾತ್ರ ನನಗೆ ಆಯ್ಕಿಲ್ಲ. ನಾನೇನು ಮಾತಾಡ್ತಾ ಇದ್ದಾನೆ. ಆಯಿತು ಸುಮ್ಮನಿರಿ. ನಿಜವಾಗ್ಲೂ ಸೊಸೆಯಿಂದ ಇವತ್ತು ನಮ್ಮ ಸಂಸಾರ ಸರಿ ಆಯಿತು ಅಂತ ಹೇಳ್ಕೊಳಕ್ಕೆ ಖುಷಿ ಆಯ್ತದೆ ಕಣ್ರಿ. ಹೆಂಗೋ ದೇವ್ರದಿಂದವ ಹೆಂಗೋ ಒಳ್ಳೇದು ಮಾಡೋಳೆ. ಇದನ್ನ ಉಳಿಸ್ಕೊಂಡು ಹೋಗೋದು ಕಲಿದೀನು. ಸಿಕ್ತವ್ರ ಕುಟೆಲ್ಲ ಒಪ್ಪಿಸ್ಕೊಂಡು ತಿರ್ಬಿಡ. ಸುಮ್ಮನೆ ಚಿಕ್ಕ ಪುಟ್ಟ ವಿಷಯ ತಗೊಂಡು ಬೀದಿ ತಂದು ನಿನ್ಸ್ತೆ. ಇನ್ನೊಂದ್ಸತಿ ಈ ಕೆಲಸ ಮಾಡಿ ನಾನು ಮಾತ್ರ ಮನ್ಸಾಗಿರಕ್ಕಿಲ್ಲ. ಸರಿ ಬಿಡಿ ಆಯಿತು. ನಾನು ಹಾಕಿದ್ನ ಸಣ್ಣ ಪುಟ್ಟ ವಿಷಯ ದೊಡ್ಡದು ಮಾಡೋಣ. ಈಗ ಗೊತ್ತಾಯ್ತಲ್ವಾ? ಸರಿ ಬಿಡು ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.